ವೆಲ್ಕಮ್ ಟು ಬೆಳ್ಳಿಗುಂಡೂಸ್ ಕಿಚನ್. ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ರೈಸ್ ಬಾತ್ ಮಾಡೋದು ಹೇಗೆ ನೋಡೋಣ. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಏನೂ ಹಾಕಿಲ್ಲ. ಇವನ್ ಹಬ್ಬಕ್ಕೆ ಕೂಡ ನಾವು ಕಲಸ್ದನ್ನ ಅಂತ ಮಾಡ್ಕೋತೀವಲ್ಲ ಅದು. ಇದು ಡಬ್ಬಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಹೇಗೆ ಮಾಡೋದು ನೋಡೋಣ ಬನ್ನಿ. ಈಗ ಒಂದು ಬಾಣಲೆಗೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ನಾವು ಯಾಕೆ ಅಂದರೆ ಆಯಿಲ್ನಲ್ಲೇ ಇದನ್ನೆಲ್ಲ ತರಕಾರಿಗಳನ್ನೂ ಕೂಡ ಬೇಯಿಸ್ಕೊತೀನಿ. ನಾವೇನು ಕಾಂಬಿನೇಷನಲ್ಲಿ ತರಕಾರಿ ಹಾಕಿದ್ದೀನಿ ಆ ಕಾಂಬಿನೇಷನಲ್ಲಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗೋತ್ಲು ಇದಕ್ಕೆ ನಾನು ಸಾಸಿವೆ ಹಾಕ್ತೀನಿ 1 ಟೀ ಸ್ಪೂನ್. ಅದ್ರ ಜೊತೆಗೆ ಒಂಚೂರು ಇಂಗು ಕೂಡ ಹಾಕ್ಕೊತೀನಿ. ಸಾಸಿವೆ ಚೆನ್ನಾಗಿ ಚಿಟ್ಕುಟ್ಲಿ, ಚಟಪಟ ಅಂದಮೇಲೆ ಒಂಚೂರು ಅದಕ್ಕೆ ಅರಿಶಿನ ಹಾಕಿಬಿಟ್ಟು ಒಂದು ಸತಿ ಕೈ ಆಡಿಸಿ ಅದರೊಳಗೆ. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಅಂದರೆ 1 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ ಕೂಡ ಹಾಕ್ಕೊತೀನಿ. ಈ ಕಡಲೆಬೇಳೆ ಉದ್ದಿನಬೇಳೆ ಪೂರ್ತಿ ಆಗೋವರೆಗೂ ನಾವು ಇದನ್ನು ಹೀಗೆ ಹುರ್ಕೊಳ್ಳೋಣ. ಕಡಲೆಬೇಳೆ ಉದ್ದಿನಬೇಳೆ ಎರಡು ಕಲರ್ ಚೇಂಜ್ ಆಗುತ್ತೆ, ನೋಡ್ಕೋತಾ ಇರಿ. ಈ ಥರ ಅದು ಹಸಿ ಇದ್ದರೆ ಚೆನ್ನಾಗಿರಲ್ಲ. ಈಗ ಇದಕ್ಕೆ 1 ಕಟ್ಟು ಮೆಂತ್ಯದ ಸೊಪ್ಪು ಹಾಕೋತಾ ಇದ್ದೀನಿ. ಮೆಂತ್ಯದ ಸೊಪ್ಪು ನಾನಿಲ್ಲಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಈ ಕಡ್ಡಿಗಳೆಲ್ಲ ಇರುತ್ತಲ್ಲ ಅದರದ್ದು ಸ್ವಲ್ಪ ಎಳೆ ಕಡ್ಡಿ ಕೂಡ ನಾನು ಹಾಕಿಲ್ಲ, ಬರೀ ಸೊಪ್ಪಂಥದ್ದು ಮಾತ್ರ ಹಾಕಿದ್ದೀನಿ. ಇದು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಸ್ವಲ್ಪ ಬಾಡ್ದಂಗೆ ಆಗೋಗುತ್ತೆ. ಇದೊಂಚೂರು ಬಾಡಿದ ತಕ್ಷಣ ಇದಕ್ಕೆ ನಾನು ಮತ್ತೆ ಆಲೂಗಡ್ಡೆ ಸೇರಿಸ್ಕೊತೀನಿ. ಆಲೂಗಡ್ಡೆ ನಾನು 1 ಆಲೂಗಡ್ಡೆ ತೊಗೊಂಡಿದ್ದೀನಿ, ದಪ್ಪ ಸೈಜಿಂದು 1 ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದನ್ನು ತೊಳೆದ್ಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೆ. ಅದನ್ನು ಈ ಥರ ದಪ್ಪನಾಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ತರಕಾರಿನೂ ನಾನು ತುಂಬ ಸಣ್ಣದಾಗಿ ಹೆಚ್ಚಿ ಹಾಕಿಲ್ಲ. ಎರಡೂ ಥರನೂ ಮಾಡ್ಬೋದು, ಸಣ್ಣಕ್ಕೆ ಹೆಚ್ಚಿನೂ ಹಾಕ್ಬೋದು, ಹಾಗೆ ಕೂಡ ಹಾಕ್ಬೋದು. ನಾವು ದಪ್ಪಗೆ ಹೆಚ್ಚಿ ಹಾಕಿದಾಗ ಕೂಡ ಟೇಸ್ಟು ಕೂಡ ಸ್ವಲ್ಪ ಡಿಫರ್ ಆಗುತ್ತೆ ಎರಡರಿಂದನೂ. ಟ್ರೈ ಮಾಡಿ ನೋಡಿ ಅದನ್ನು. ನಾನು ಯಾವುದೇ ತರಕಾರಿನೂ ಸಣ್ಣಕ್ಕೆ ಹಾಕಿಲ್ಲ. ಈಗ ಇದಕ್ಕೆ ನಾನು ಗೋರಿಕಾಯಿನ ಸೇರಿಸ್ಕೊತಾ ಇದ್ದೀನಿ. ಗೋರಿಕಾಯಿ ಎಳೆದು ಹಾಗೆ ಸ್ವಲ್ಪ ಉದ್ದುದ್ದೇ ಹಾಕ್ಕೊತೀನಿ. ಇದು ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ. ಇದು ಅಷ್ಟೇ, ನಾವು ಇದನ್ನು ಅಷ್ಟೇ ತುಂಬ ಸಣ್ಣದಾಗಿ ಕಟ್ ಮಾಡೋದು ನೆಸರಿ ಇಲ್ಲ, ಹೀಗೆ ಉದ್ದುದ್ದಕ್ಕಿದ್ರೇ ಚೆನ್ನಾಗಿರುತ್ತೆ ಅದು. ಇದನ್ನು ಎಲ್ಲ ನಾವು ನೀರು ಹಾಕಿ ಬೇಯಿಸೋದಿಲ್ಲ, ಇದೇ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಒಂದು 2ರಿಂದ 3 ಸತಿ ಈ ಥರ ತಿರುವ್ಕೊಳ್ಳಿ, ಎಲ್ಲ ಮಿಕ್ಸ್ ಆಗೋ ಥರ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಬೇಯಿಸಿಟ್ಟಿರೋ ಅವರೆಕಾಳು ಹಾಕ್ಕೋತಾ ಇದ್ದೀನಿ. ನಾನು ಯೂಶಲಿ ಹೇಳ್ದೆಲ್ಲ ಕಾಲದಲ್ಲಿ ನಾನು ತಂದುಬಿಟ್ಟು ಬಿಡಿಸಿ ಫ್ರೀಝರಲ್ಲಿ ಇಟ್ಕೊಂಡಿರ್ತೀನಿ. ಬೇಕಾದಾಗ ಒಂದು ಹಿಡಿ ತೆಕ್ಕೊಂಡು ಈ ಥರ ತರಕಾರಿಗಳನ್ನು ಕಲಿಸ್ಬೇಕಾದ್ರೆ ಅಥವಾ ಬಿಸಿಬೇಳೆಬಾತು ಅಥವಾ ತರಕಾರಿ ಉಪ್ಪಿಟ್ಟು ಈ ಥರ ಮಾಡಿದಾಗ ಅದನ್ನು ಕೂಡ ಒಂಚೂರು ಸೇರಿಸ್ಕೊತೀನಿ. ನಾವು ಹಾಗೆ ಅವರೆಕಾಳು ಹಾಕಿದ್ರೆ ಬೇಯೋದಿಲ್ಲ, ಗಟ್ಟಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಬೇಯಿಸ್ಬಿಟ್ಟು ಆಮೇಲೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಮುಚ್ಚಿಟ್ಬಿಟ್ಟು ಒಂದು 5ರಿಂದ 10 ನಿಮಿಷ ಬಿಟ್ಬಿಡೋಣ. ಹೀಗೆ ತೆಗೆದು ನೋಡಿದಾಗ ನಮಗೆ ಈ ಆಲೂಗಡ್ಡೆ ಇದೆಯಲ್ಲ, ಈ ಆಲೂಗಡ್ಡೆನ ಒಂದು ಸತಿ ಆ ಸೌಟಿಂದ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗಬೇಕು. ಅದು ಕಟ್ಟಾಗ್ತಿದೆ ಅಂತಂದರೆ ನಮಗೆ ತರಕಾರಿ ಎಲ್ಲ ಬೆಂದಿದೆ ಅಂತ ಅರ್ಥ. ನಾವು ಇದಕ್ಕೆ ನೀರು ಹಾಕಿಲ್ಲ. ನೀರು ಹಾಕ್ಕೊಂಡ್ರೆ ಚೆನ್ನಾಗಲ್ಲ. ಕೆಲವರು ನೀರೊಂದು ಚೂರು ಚುಮ್ಕಿಸ್ಬಿಟ್ಟು ಮುಚ್ಚಿಡ್ತಾರೆ. ನಾನೇನು ಮಾಡಿಲ್ಲ, ಅದೇ ಹಬೆನಲ್ಲಿ ಹಾಗೆ ಬೇಯಿಸಿರೋದು. ಈಗ ಇದಕ್ಕೆ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಹಸಿ ಕಾಯಿ ತುರಿನೂ ಹಾಕ್ಕೊತಾ ಇದ್ದೀನಿ. ಹಸಿ ಕಾಯಿ ತುರಿನೂ ಅಷ್ಟೇ ಒಂದು 3 ಸೌಟಷ್ಟು, ಅಂದರೆ ಚಿಕ್ಕದು, ನೀವು ಟೇಬಲ್ ಸ್ಪೂನ್ ಅಂತ ತೊಗೊಳ್ಳಿ. 1-2 ಟೇಬಲ್ ಸ್ಪೂನಷ್ಟು ಹಸಿ ಕಾಯಿ ತುರಿ ಕೂಡ ಹಾಕಿದ್ದೀನಿ ನಾನು. ಈಗ ಇದಕ್ಕೆ ನಾವು
ವಾಂಗಿಬಾತ್ ಪೌಡ್ರ್ ಮಾಡಿಟ್ಕೊಂಡಿದ್ದೀವಲ್ವ ಪಲ್ಯದ ಪುಡಿ, ಆ ಪಲ್ಯದ ಪುಡಿ ಕೂಡ ಹಾಕ್ತೀನಿ. ಈ ಪಲ್ಯದ ಪುಡಿ ನಮ್ಮದು ಚಾನಲಲ್ಲಿ ಆಲ್ರೆಡಿ ಇದೆ, ಸೊ ನೀವು ಲಿಂಕಲ್ಲಿ ಹುಡುಕಿದ್ರೆ ಸಿಗುತ್ತೆ. ತುಂಬಾ ಚೆನ್ನಾಗಾಗತ್ತೆ ಈ ಥರ. ಇದಕ್ಕೂ ಅಷ್ಟೇ ತುಂಬ ಮಸಾಲೆ ಗಿಸಾಲೆ ಇರಲ್ಲ, ತುಂಬ ಮೈಲ್ಡ್ ಮಸಾಲೆ ಇದೆ, ತುಂಬಾ ಚೆನ್ನಾಗಿದೆ. ಒಂದು ಸತಿ ಆ ಥರ ಕೂಡ ಮಾಡ್ಕೊಂಡು ನೋಡಿ. ಆ ಪುಡಿನ ನಾನು ಇದಕ್ಕೆ ಹಾಕಿ ಚೆನ್ನಾಗೆ ಮಿಕ್ಸಪ್ ಮಾಡ್ತೀನಿ. ಇಷ್ಟೇ, ಪಲ್ಯ ರೆಡಿ ಆಗೋಗುತ್ತೆ. ನಾವು ಪಲ್ಯದ ಪುಡಿ ಸ್ವಲ್ಪ ಮುಂದೆ ಹಾಕ್ಕೊಂಡು ಮಾಡಿದ್ರೆ ಅನ್ನಕ್ಕೆ ಕಲಿಸ್ಕೋಬೋದು. ಇಲ್ಲ ಪಲ್ಯದ ಪುಡಿ ಸ್ವಲ್ಪ ನಾನು ಸ್ವಲ್ಪನೇ ಹಾಕೋತೀನಿ ಅಂತ ಹಾಕಿದ್ರೆ ನಾವು ಬಾಡಿಸ್ಕೊಂಡು ತಿನ್ನೋದಕ್ಕೆ ಕೂಡ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ಸ್ವಲ್ಪ ಪಲ್ಯನ ತೆಗೆದುಬಿಟ್ಟು ಸೈಡ್ಗೆ ಇಟ್ಕೊಂಡು ಬಿಡ್ತೀನಿ. ಯಾಕೆಂದರೆ ಅನ್ನ ಹಾಕಿ ನಾನು ಅನ್ನ ಕಲಿಸ್ತಾ ಇದ್ದೀನಿ. ಇದನ್ನು ಈ ಅನ್ನ ಹಾಕಿ ಕಲಿಸ್ಬೇಕಾದ್ರೆ ಏನಾಗುತ್ತೆ, ಪಲ್ಯ ಕಮ್ಮಿ ಇದ್ದರೆ ಎಕ್ಸ್ಟ್ರಾ ಸೇರಿಸ್ಕೋಬೋದು, ಇಲ್ಲ ಅಂದರೆ ಅನ್ನೆಸೆಸರಿ ತುಂಬ ನಾವು ಕಲಸಿಟ್ಕೋಬೇಕಾಗತ್ತೆ. ಈಗ ನಾನಿಲ್ಲಿ AMCಲಿ ಅನ್ನ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಅನ್ನ ಒಂದಕ್ಕೊಂದು ಅಗಳ ಅಂಟ್ಕೋಬಾರ್ದು. ಕುಕ್ಕರಲ್ಲಿ ಮಾಡಿದಾಗ ಸ್ವಲ್ಪ ಅಂಟು ಥರ ಬರುತ್ತೆ. ಸೊ ಈ ಥರ ಮಾಡ್ಕೊಂಡಾಗ ಓಪನ್ ಪಾತ್ರೆಯಲ್ಲಿ ಮಾಡಿದಾಗ ನಮಗೆ ಅನ್ನ ಉದುರುದ್ರಾಗಿರುತ್ತೆ. ಹಾಗಾಗಿ ನಾನು ಓಪನ್ ಪಾತ್ರೆಯಲ್ಲೇ ಈ ಥರ ಕಲಸ್ದನ ಮಾಡಬೇಕಾದ್ರೆ ಓಪನ್ ಪಾತ್ರೆಯಲ್ಲೇ ಅನ್ನ ಮಾಡ್ಕೊತೀನಿ. ಇದು ತುಂಬ ಹಾಗೆ ಅಂತ ತುಂಬ ಕಾಯಿ ಉದುರುದ್ರ ಥರ ಇರೋದಿಲ್ಲ, ಚೆನ್ನಾಗೇ ಬೆಂದಿರುತ್ತೆ. ಈಗ ನೋಡಿ ನನಗೆ ಸ್ವಲ್ಪ ಪಲ್ಯ ಕಮ್ಮಿ ಅನ್ನಿಸ್ತಾ ಇದೆ ಇದಕ್ಕೆ. ಸೊ ಈಗ ಇನ್ನೂ ಒಂದು ಸ್ವಲ್ಪ ಪಲ್ಯ ಇದಕ್ಕೆ ಸೇರಿಸ್ಕೊತೀನಿ. ಈಗ ಚೆನ್ನಾಗಿ ಈ ಥರ ಮಿಕ್ಸಪ್ ಮಾಡ್ಕೊಳ್ಳೋಣ ಅನ್ನ ಹಾಕ್ಕೊಂಡು. ಇದಕ್ಕೆ ಬೇಕು ಅಂದರೆ ನೀವು ಟೇಸ್ಟ್ ನೋಡಿಕೊಂಡು ಇನ್ನೊಂಚೂರು ಉಪ್ಪು ಹಾಕ್ಕೊಳ್ಳಿ. ನನಗೆ ಬೇಕು ಅನ್ನಿಸ್ತು, ನಾನೊಂಚೂರು ಉಪ್ಪು ಹಾಕಿದ್ದೀನಿ ಇದಕ್ಕೆ. ಉಪ್ಪಿನ ಜೊತೆಗೆ ನಾನು 2 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ಇದು ಮನೆಯಲ್ಲೇ ಕಾಯಿಸಿರೋ ತುಪ್ಪ. ನಾನು ಕೆನೆ ಎವ್ರಿಡೇ ಕೆನೆ ತೆಗೆದಿಟ್ಬಿಟ್ಟಿರ್ತೀನಿ. ಕೆನೆ ತೆಗೆದಿಟ್ಬಿಟ್ಟು ಅದರಲ್ಲಿ ವಾರಕ್ಕೊಂದು ಸತಿ 15 ದಿನಕ್ಕೊಂದು ಸತಿ ಈ ಥರ ತುಪ್ಪ ಮಾಡಿ ಇಟ್ಕೊತೀನಿ. ಆ ತುಪ್ಪ ಕೂಡ 1-2 ಸ್ಪೂನ್ ಸೇರಿಸಿದ್ದೀನಿ. ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ಒಂದು ಸತಿ ಈ ಥರ ಮಾಡ್ಕೊಂಡು ತಿಂದು ನೋಡಿ. ಇಷ್ಟೇ, ಕಲಿಸ್ದನ ತುಂಬ ಈಸಿ. ಡಬ್ಬಿಗೆ ಕೂಡ ನೀವು ರಾತ್ರಿ ಪಲ್ಯ ಮಾಡಿಟ್ಬಿಟ್ಟು ಬೆಳಗ್ಗೆ ಕಲಿಸ್ಕೊಂಡು ಹೋಗ್ಬೋದು. ಇಲ್ಲ ಅಂತಂದರೆ ಪಲ್ಯ ಮಾಡೋದೇನು ತುಂಬ ಕಷ್ಟ ಇಲ್ಲ, ಒಂದು 20 ನಿಮಿಷದಲ್ಲಿ ಈ ಅಡುಗೆ ರೆಡಿ ಆಗುತ್ತೆ. ಇದಕ್ಕೆ ಹಬ್ಬಕ್ಕೂ ಕೂಡ ಮಾಡ್ಕೋಬೋದು, ಯಾಕೆಂದರೆ ಆನಿಯನ್ನು ಏನೂ ಹಾಕಿಲ್ಲ ನಾವು. ಹಬ್ಬಕ್ಕೆ ಕೂಡ ಒಂದು ಹಬ್ಬದ ದಿನ ಕೂಡ ಒಂದು ಸೈಡ್ ಡಿಶ್ ಥರ ಮಾಡ್ಬೋದು. ಇಷ್ಟೇ, ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನದು ವಾಟ್ಸಪ್ಪಲ್ಲಿ ಕೂಡ ಚಾನಲ್ ಇದೆ. ನೀವು ಸ್ಟೇಟಸ್ಸಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಬೆಳ್ಳಿಗುಂಡೂಸ್ ಕಿಚನ್ ಅಂತ ಸಿಗುತ್ತೆ. ಥ್ಯಾಂಕ್ ಯು.